ಫಸ್ಟ್ ಒನ್, ಸ್ಟ್ರೈವ್. ಅಂದರೆ ನೀವೇನಾದರೂ ಒಂದು ಮಾಡೋದಕ್ಕೆ, ಏನಾದರೂ ಒಂದು ಅಚೀವ್ ಮಾಡೋದಕ್ಕೆ ತುಂಬ ಟೈಮಿಂದ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕ್ತಾ ಇರ್ತೀರ, ಅದು ಕೂಡ ತುಂಬ ಡಿಫಿಕಲ್ಟಿಗಳ ಮಧ್ಯದಲ್ಲಿ. ಸೊ ಯು ಆರ್ ಸ್ಟ್ರೈವಿಂಗ್ ಫಾರ್ ಸಮಥಿಂಗ್. ಇಲ್ಲಿ ನೋಡಿ, ಸ್ಟ್ರೈವ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ವಿ ಆರ್ ಕಾನ್ಸ್ಟೆಂಟ್ಲಿ ಸ್ಟ್ರೈವಿಂಗ್ ಟು ಇಂಪ್ರೂವ್ ಅವರ್ ಸರ್ವಿಸ್. ಸೊ ಈ ಥರ ಕಂಪ್ನಿಗಳು ನಿಮಗೆ ಹೇಳ್ತಾರೆ ಅಲ್ವಾ. ಹಿ ಹ್ಯಾಸ್ ಸ್ಟ್ರೈವ್ಡ್ ಫಾರ್ ಮೆನಿ ಇಯರ್ಸ್ ಟು ಬಿ ಅ ಗ್ರೇಟ್ ಆ್ಯಕ್ಟರ್. ಅವನು ಬಹಳಷ್ಟು ವರ್ಷಗಳ ಕಾಲ ತುಂಬ ಶ್ರಮ ಪಟ್ಟಿದ್ದಾನೆ ಗ್ರೇಟ್ ಆ್ಯಕ್ಟರ್ ಆಗೋದಕ್ಕೆ. ಅಫ್ಕೋರ್ಸ್ ಯು ವಿಲ್ ಫೇಸ್ ಡಿಫಿಕಲ್ಟೀಸ್ ವೆನ್ ಯು ಸ್ಟ್ರೈವ್ ಫಾರ್ ದ ಬೆಸ್ಟ್. ಹ್ಯಾವ್ ಯು ಅಚೀವ್ಡ್ ವಾಟ್ ಯು ಬೀನ್ ಸ್ಟ್ರೈವಿಂಗ್ ಫಾರ್? ನೀ ಇಷ್ಟು ದಿನಗಳಿಂದ ಯಾವುದಕ್ಕೋಸ್ಕರ ಶ್ರಮ ಪಡ್ತಾ ಇದೆಯಾ, ಅದನ್ನು ನೀನು ಅಚೀವ್ ಮಾಡಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್, ಕಂಪೆಲ್. ಅಂದರೆ ಒತ್ತಾಯ ಪಡಿಸೋದು. ಏನಾದರೂ ಒಂದು ವಿಷಯ, ಯಾರಾದರೂ ಒಬ್ಬರು ಅಥವಾ ಮತ್ತೇನಾದರೂ ನೀವು ಅದನ್ನು ಮಾಡೋ ಥರ ಒತ್ತಾಯ ಪಡಿಸ್ತಿರ್ತಾರೆ. ಅಥವಾ ಏನಾದರೂ ಒಂದು ಸಿಚುವೇಶನ್ ಆಗಿರ್ಬೋದು. ಇಲ್ಲಿ ನೋಡಿ, ಐ ವಾಸ್ ಕಂಪೆಲ್ಡ್ ಟು ಸ್ಟೇ ದೇರ್. ಐ ವಾಸ್ ಕಂಪೆಲ್ಡ್ ಅಂದರೆ ನನಗೆ ಒತ್ತಾಯ ಪಡಿಸಿದ್ರು ಅಲ್ಲಿರೋದಕ್ಕೆ. ಹಂಗರ್ ಕಂಪೆಲ್ಡ್ ದ ಬಾಯ್ ಟು ಸ್ಟೀಲ್ ಮನಿ. ಹಸಿವು ಅವನ್ನ ಆ ಥರ ಮಾಡೋ ಥರ ಮಾಡ್ತು. ಹಂಗರ್ ಕಂಪೆಲ್ಡ್ ದ ಬಾಯ್ ಟು ಸ್ಟೀಲ್ ಮನಿ. ಇಲ್ಲಿ ನೋಡಿ, ಹಂಗರ್ ನೌನ್ ಯೂಸ್ ಮಾಡಬೇಕು, ಹಂಗ್ರಿ ಅಲ್ಲ. ನೌನ್ ಅಡ್ಜೆಕ್ಟಿವ್ ಫಾರ್ಮ್ಸ್ ಮೇಲೆ ನಾನು ವಿಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡಿ ನೀವು. ನಥಿಂಗ್ ಕ್ಯಾನ್ ಕಂಪೆಲ್ ಮೀ ಟು ಡೂ ಸಚ್ ಅ ಥಿಂಗ್. ನನ್ನನ್ನು ಏನೂ ಕೂಡ ಈ ಥರ ಕೆಲಸ ಮಾಡೋದಕ್ಕೆ ಒತ್ತಾಯ ಮಾಡೋದಕ್ಕಾಗೋದೇ ಇಲ್ಲ. ಅಂದರೆ ಇದೊಂದು ಕೆಟ್ಟ ಕೆಲಸ. ನಥಿಂಗ್ ಕ್ಯಾನ್ ಕಂಪೆಲ್ ಮೀ ಟು ಡೂ ಇಟ್. ದ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕಂಪೆಲ್ಸ್ ಮೀ ಟು ವರ್ಕ್ ಮೋರ್. ನನ್ನ ಹೆಚ್ಚು ಕೆಲಸ ಮಾಡೋ ಥರ ಕಂಪೆಲ್ ಮಾಡೋದೇನು? ದ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಐ ಗೆಟ್. ಐ ಥಿಂಕ್ ದ ಕರೆಂಟ್ ಫ್ಯೂಯಲ್ ಪ್ರೈಸಸ್ ಕಂಪೆಲ್ ಪೀಪಲ್ ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಒನ್, ರಿಗಾರ್ಡ್. ಅಂದರೆ ನೀವು ಯಾರನ್ನಾದರೂ ಅಥವಾ ಮತ್ತೇನನ್ನಾದರೂ ಒಂದು ಸ್ಪೆಸಿಫಿಕ್ ವೇನಲ್ಲಿ ಕನ್ಸಿಡರ್ ಮಾಡೋದು, ಅವ್ರನ್ನ ಪರಿಗಣಿಸೋದು, ಈ ರೀತಿಯಾಗಿ ಅವ್ರ ಬಗ್ಗೆ ಈ ರೀತಿಯಾಗಿ ಅಭಿಪ್ರಾಯ ಹೊಂದಿರೋದು. ಐ ರಿಗಾರ್ಡ್ ದಿಸ್ ಪ್ಲೇಸ್ ಆಸ್ ಎ ಟೆಂಪಲ್. ನಾನು ಈ ಜಾಗನ ದೇವಸ್ಥಾನದ ಥರ ಕಾಣ್ತಿದ್ದೀನಿ, ದೇವಸ್ಥಾನದ ಥರ ಪರಿಗಣಿಸ್ತಿದ್ದೀನಿ. ಆ ರೀತಿ ಅಭಿಪ್ರಾಯ ಇದೆ ಈ ಜಾಗದ ಬಗ್ಗೆ ನನಗೆ. ಐ ಆಲ್ವೇಸ್ ರಿಗಾರ್ಡೆಡ್ ಯು ಹೈಲಿ. ಅಂದರೆ ನಿಮ್ಮ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ನಿಮ್ಮನ್ನು ಯಾವಾಗಲೂ ನಾನು ಉನ್ನತ ಮಟ್ಟದಲ್ಲೇ ರಿಗಾರ್ಡ್ ಮಾಡಿದ್ದೀನಿ, ಆ ರೀತಿಯೇ ಕನ್ಸಿಡರ್ ಮಾಡಿದ್ದೀನಿ. ಇನ್ ಇಂಡಿಯಾ cows are regarded as divine, ಅಂದರೆ like God. Gandhiji was regarded as the father of our nation. We regard your problem as our main concern. ಈ ಥರ ಕಂಪನಿಯವರು ತಮ್ಮ ಕಸ್ಟಮರ್ಗಳಿಗೆ ಹೇಳ್ತಿರ್ತಾರೆ, ವಿ ರಿಗಾರ್ಡ್ ಯುವರ್ ಪ್ರಾಬ್ಲಮ್ ಆಸ್ ಅವರ್ ಕನ್ಸರ್ನ್ ಅಂತ, ರೈಟ್. ಡಿಸೈರ್ ಅಂದರೆ ನೀವು ಯಾವುದಕ್ಕಾದರೂ ತುಂಬ ಸ್ಟ್ರಾಂಗ್ ಆಗಿ ಬಯಸ್ತಾ ಇರೋದು. ನೀವು ಅದು ಬೇಕೇ ಬೇಕಂತ ಆಸೆ ಇಟ್ಕೊಂಡಿರ್ತೀರಾ, ಬಯಸ್ತಿರ್ತೀರಾ, ರೈಟ್. ಬೋತ್ ನೆಗೆಟಿವ್ ಪಾಸಿಟಿವ್ ಏನಲ್ಲಾಗಿರ್ಬೋದು. ಇಲ್ಲಿ ನೋಡಿ, ಡೋಂಟ್ ಡಿಸೈರ್ ಫಾರ್ ಮೋರ್. ತುಂಬ ಹೆಚ್ಚಿನದನ್ನು ಬಯಸಬೇಡ, ತುಂಬ ಹೆಚ್ಚಿನದಕ್ಕೆ ಆಸೆ ಪಡಬೇಡ ಅಂತೀವಲ್ವಾ. ಒಂದಕ್ಕೆ ಆಸೆ ಪಡೋದು ಅನ್ನೋದಕ್ಕೂ ನೀವು ಡಿಸೈರ್ ಯೂಸ್ ಮಾಡಿ, ರೈಟ್. ಎವ್ರಿಬಡಿ ಡಿಸೈರ್ಸ್ ಹ್ಯಾಪಿನೆಸ್. ಒನ್ ಹೂ ಡಿಸೈರ್ಸ್ ಟೂ ಮಚ್ ಗೆಟ್ಸ್ ನಥಿಂಗ್. ಯಾರು ತುಂಬ ಹೆಚ್ಚಿನದಕ್ಕೆ ಆಸೆ ಪಡ್ತಾರೆ ಅವ್ರಿಗೇನೂ ಸಿಗಲ್ಲ. ಒನ್ ಅಂದರೆ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಜನರಲಿ. ಒನ್ ಹೂ ಡಿಸೈರ್ಸ್ ಟೂ ಮಚ್ ಅನ್ನೋದೇ ಇಲ್ಲಿ ಸಬ್ಜೆಕ್ಟ್, ಅದಿಷ್ಟು. ಒನ್ ಹೂ ಡಿಸೈರ್ಸ್ ಟೂ ಮಚ್, ಮತ್ತೆ ಇಲ್ಲಿ ನೀವು ಹಿ ಹಾಕಬೇಕಾಗಿಲ್ಲ, ಅದು ಗೊತ್ತಾಗುತ್ತೆ, ರೈಟ್. ಹಿ ಡಿಸೈರ್ಡ್ ಟು ರಿಟರ್ನ್ ಟು ಹಿಸ್ ಹೋಮ್ ಲ್ಯಾಂಡ್. ಅವನು ವಾಪಸ್ ಮತ್ತೆ ತನ್ನ ತವರಿಗೆ ಮರಳಲು ಬಯಸಿದ. ಹಿ ನೆವರ್ ಅಚೀವ್ಡ್ ದ ಸ್ಟೇಟಸ್ ದಟ್ ಎ ಡಿಸೈರ್ಡ್. ಅವನೊಂದು ಸ್ಥಾನಕ್ಕೆ ತಲುಪೋದಕ್ಕೆ ಬಯಸಿದ್ದ, ಬಟ್ ಅದನ್ನ ಯಾವತ್ತೂ ಅಚೀವೇ ಮಾಡಲಿಲ್ಲ, ಯಾವತ್ತೂ ಆ ಸ್ಥಾನಕ್ಕೆ ರೀಚ್ ಆಗಲೇ ಇಲ್ಲ. ಆ್ಯಂಡ್ ಡಿಸೈರ್ನ ಈ ಥರ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಡಿಸೈರ್ಡ್ ರಿಸಲ್ಟ್ ಅಂದರೆ ಬಯಸಿದ ರಿಸಲ್ಟ್, ನಮಗೆ ಬೇಕಾಗಿದ್ದ ರಿಸಲ್ಟ್ ಸಿಗಲಿಲ್ಲ ನಮಗೆ. ಡಿಸೈರ್ಡ್ ಪ್ಲೇಸ್, ಡಿಸೈರ್ಡ್ ಫುಡ್ ಅನ್ಬೋದು ನೀವು, ರೈಟ್. ಆ್ಯಂಡ್ ಲಾಸ್ಟ್ ಒನ್, ಡಿಸ್ಕಾರ್ಡ್ ಅಂದರೆ ಬೇಡವಾಗಿದ್ದದನ್ನು ಬಿಸಾಕೋದು, ತೆಗೆದು ಹಾಕೋದು, ರಿಜೆಕ್ಟ್ ಮಾಡೋದು, ರೈಟ್. ಇಲ್ಲಿ ನೋಡಿ, ಲೆಟ್ಸ್ ಡಿಸ್ಕಾರ್ಡ್ ಆಲ್ ದೀಸ್ ಓಲ್ಡ್ ನ್ಯೂಸ್ ಪೇಪರ್ಸ್. ಎಲ್ಲ ಹಳೆ ನ್ಯೂಸ್ ಪೇಪರ್ನ ಬಿಸಾಕ್ಬಿಡೋಣ, ಇದು ಬೇಕಾಗಿಲ್ವಲ್ಲ ನಮಗೀಗ. ಟೇಕ್ ಔಟ್ ದ ಯೆಲ್ಲೋ ಪೋರ್ಷನ್ ಅಂಡ್ ಡಿಸ್ಕಾರ್ಡ್ ದ ವೈಟ್ ಪಾರ್ಟ್. ವೈಟ್ ಪಾರ್ಟ್ನ ಬಿಸಾಕ್ಬಿಡು, ತೆಗೆದಾಕ್ಬಿಡು, ಡಿಸ್ಕಾರ್ಡ್ ಇಟ್. ಹಿ ಮೇಕ್ಸ್ ಟಾಯ್ಸ್ ಫ್ರಮ್ ಥಿಂಗ್ಸ್ ವಿಚ್ ಪೀಪಲ್ ಡಿಸ್ಕಾರ್ಡ್. ಜನ ಬೇಡ ಅಂತ ಬಿಸಾಕಿರೋ ವಸ್ತುಗಳಿಂದ ಅವನು ಟಾಯ್ಸ್ನ ಮಾಡ್ತಾನೆ. ಜಸ್ಟ್ ಡಿಸ್ಕಾರ್ಡ್ ಯುವರ್ ಓಲ್ಡ್ ಬಿಲೀವ್ಸ್. ನಿನ್ನ ಹಳೆಯ ನಂಬಿಕೆಗಳನ್ನ ನಿನ್ನ ತಲೆಯಿಂದ ತೆಗೆದು ಹಾಕು. ಆ್ಯಂಡ್ ಡಿಸ್ಕಾರ್ಡ್ನ ಕೂಡ ಈ ಥರ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಡಿಸ್ಕಾರ್ಡೆಡ್ ಬಾಟಲ್ಸ್ ಅಂದರೆ ಬೇಡ ಅಂತ ಬಿಸಾಕಿರೋ ಬಾಟಲ್ಸ್. ಡಿಸ್ಕಾರ್ಡೆಡ್ ಕ್ಲೋತ್ಸ್, ಡಿಸ್ಕಾರ್ಡೆಡ್ ಸೈಕಲ್, ರೈಟ್. ಬೇಡ ಅಂತ ಬಿಸಾಕಿರೋ ಸಾಮಾನುಗಳಿಗೆ ನೀವು ಡಿಸ್ಕಾರ್ಡೆಡ್ ಥಿಂಗ್ಸ್ ಅನ್ಬೋದು, ರೈಟ್. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನೀವೇನು ಮಾಡಬೇಕು, ಇಂಗ್ಲೀಷ್ ಕಲಿಬೇಕಂತ ಇರೋ ಎಲ್ಲರಿಗೂ ಶೇರ್ ಮಾಡಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.